ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ. ಯಾವುದೇ ಪ್ರಾಣಿಯಾಗ್ಲಿ ಹಾಲು ಕೊಡಬೇಕು ಅಂದ್ರೆ ಅದು ತಾಯಿಯಾಗಲೇಬೇಕು. ಆದರೆ ಕರುವನ್ನೇ ಹಾಕದೆ ಹಾಲು ಕೊಡೋ 6 ತಿಂಗಳ ಕರುವನ್ನ ನೋಡಿದ್ದೀರಾ? ಗಂಡು ಆಡು ಹಾಲು ಕೊಡೋದನ್ನ ನೋಡಿದ್ದೀರಾ? ಈಗ ನೋಡಿ, ಎಲ್ಲವೂ ವಿಚಿತ್ರ ವಿಸ್ಮಯ. ಒಂದೊಂದು ಥರ ಕತೆ. ಇದು 6 ತಿಂಗಳ ಕರು. 6 ತಿಂಗಳಿಗೆ ಹಸುವಿನ ಕರುವೊಂದು ಕರುವನ್ನ ಹಾಕೋದೆಲ್ಲಿಂದ ಬಂತು? ಆದ್ರೂ ಈ ಕಾಮಧೇನು ಕೇಳಿದಾಗ್ಲೆಲ್ಲ ಹಾಲು ಕೊಡುತ್ತೆ. ಹಾಲು ಅಮೃತಕ್ಕೆ ಸಮಾನ ಅನ್ನೋ ಮಾತಿದೆ. ಆಕಳ ಹಾಲಿಗೆ ನಮ್ಮಲ್ಲಿ ವಿಶೇಷವಾದ ಸ್ಥಾನವಿದೆ. ಸಾಮಾನ್ಯವಾಗಿ ಆಕಳು ಕರು ಹಾಕಿದ ಬಳಿಕ ಹಾಲು ಕೊಡೋಕೆ ಪ್ರಾರಂಭಿಸುತ್ತೆ. ಆದರೆ ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ನೂಲಗೇರಿಯಲ್ಲಿರೋ ಆಕಳೊಂದು ಕರು ಹಾಕದೆ ಕರೆದಾಗ್ಲೆಲ್ಲ ಹಾಲು ಕೊಡ್ತಿದೆ. ನೂಲಗೇರಿಯ ರೈತ ಹನುಮಂತಪ್ಪನಿಗೆ ಸೇರಿದ ಈ ಜರ್ಸಿ ತಳಿಯ ಕರು ಕಳೆದ 3 ತಿಂಗಳಿಂದ ಹಾಲು ಕೊಡ್ತಿದೆ. ಈ ಆಕಳಿಗಿನ್ನೂ 6 ತಿಂಗಳು ಅನ್ನೋದು ಇನ್ನೊಂದು ವಿಶೇಷ. ಪ್ರತಿನಿತ್ಯ ಯಜಮಾನ ಕರೆದಾಗ್ಲೆಲ್ಲ ಸಾಕೆನ್ನುವಷ್ಟು ಹಾಲು ಬರುತ್ತೆ. ಹಾಗಂತ ಈ ಹಾಲಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕುಟುಂಬ ಸದಸ್ಯರೆಲ್ಲ ಪ್ರತಿನಿತ್ಯ ಈ ಹಾಲನ್ನ ಸೇವಿಸ್ತಿದ್ದಾರೆ. ಇದು ಕರ ಹುಟ್ಟಿದೆ, ಹೆಣ್ಗರ ಹುಟ್ಟಿದ್ರೆ ಅದು 3-4 ತಿಂಗಳಿಂದ ಏನು ನಮಗೆ ಇದಾಗಲಿಲ್ಲ, ಕೆಚ್ಚಲಿತ್ತು ಇಷ್ಟು. ಆದ್ರೆ ನಾನು ಹಾಲು ಪಾಲು ಹಿಂಡಕ್ಕೆ ಹೋಗಲಿಲ್ಲ. ಈ ಮೊಮ್ಮಕ್ಕಳದವಲ್ರಿ, ಅವು ಲೋಟ ತಗ್ತಂದು ಹಾಲು ಜಗ್ಗಕತ್ತಿದ್ವು. ನಾನು ಅವ್ನು ಬೈದಾಡಿ ಬಿಡಿಸ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಬರ್ತಾ ಹುಟ್ಟು ಕೆಚ್ಚಲು ಜಾಸ್ತಿ ಆಕ್ಯಂತ ಬಂದರೆ ನಾನು ನೋಡಿದೆ ಇದು ಹಾಲು ಕೊಡ್ತದಲ್ಲ ಅಂತೇಳಿ ನಮ್ಮ ಡೈರಿ ಡಾಕ್ಟ್ರಿಗೆ ಹೋಗಿ ಹೇಳಿದೆ. ಅವರು ಇವನು ಸುಳ್ಳು ಹೇಳ್ತಾನೆ ಮುದುಕ ಅಂತೇಳಿ ಅವ್ರು ನನ್ನ ಮಾತು ನಂಬಲಿಲ್ಲ ರೀ. ರೈತ ಹನುಮಂತಪ್ಪನ ಮನೆಯಲ್ಲಿ ಸಾಕಷ್ಟು ದಿನಗಳ ಕಾಲ ಕರು ಹಾಕದೇ ಇದ್ದ ಹಸುವೊಂದು 6 ತಿಂಗಳ ಹಿಂದಷ್ಟೇ ಒಂದು ಕರುವಿಗೆ ಜನ್ಮ ನೀಡಿದೆ. ಆ ಕರುವೇ ಈಗ ಕಾಮಧೇನುವಿನಂತೆ ಹಾಲು ಕೊಡ್ತಿದೆ. ಒಮ್ಮೆ ಆಟವಾಡ್ತಿದ್ದ ಮಕ್ಕಳು ಆಕಸ್ಮಿಕವಾಗಿ ಕರುವಿನ ಕೆಚ್ಚಲನ್ನ ಹಿಂಡಿದ್ದಾರೆ. ಆಗ ಹಾಲು ಬರ್ತಿರೋದು ಗೊತ್ತಾಗಿದೆ. ಆದರೆ ಮೊದಲು ಯಾರೂ ಇದನ್ನ ನಂಬುವ ಸ್ಥಿತಿಯಲ್ಲಿರಲಿಲ್ಲ. ಬಳಿಕ ಸತ್ಯ ತಿಳಿದು ನಿಪ್ಪೆರಗಾಗಿದ್ದಾರೆ. ನಾವು ಈಗ 10-12 ಆಕಳ ಮೇಸೇವಿ. ಆಕಳ ಮೇಸಿದ್ರೆ ಈ ಥರ ಕರ ಎಲ್ಲಿ ನೋಡಿಲ್ಲ ನಾವು. ನಮ್ಮ ಮನ್ಯಾಗ 2-3 ಆಕಳ ನಾವು ಈಗ ಸತತ್ ಹಾಲು ಡೈರಿ ಹಾಕ್ತೇವೆ. ಅಂದ್ರೆ ಕರಿನ ಹಾಲು ಮಾತ್ರ ಇವತ್ತಿಗೆ ನಾವು ಈ ಸುತ್ತಮುತ್ತಲ ಹಳ್ಳಿಯಾಗೂ ನೋಡಿಲ್ಲ. ನಾವು ಹಿಂದೂ ನೋಡಿಲ್ಲ, ಮುಂದೆ ನೋಡೋಕೆ ಆಕತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಈ ಟೈಮ್ನಾಗ ಇಂಥ ಕರು 5 ತಿಂಗಳಿಂದ ಹಿಡಿದು 6 ತಿಂಗಳವರೆಗೂ ಕರು ಆಕಳ ಹಾಲು ಕೊಡ್ತೈತಿ ಅಂದ್ರೆ ಇದೇನು ದೇವ್ರ ಸೃಷ್ಟಿಯೋ ಏನು ಮನುಷ್ಯರ ಸೃಷ್ಟಿಯೋ ಇದೆ ಏನು ಅನ್ನೋದು ನಮಗೆ ಅರ್ಥ ಆಗಿಲ್ಲ ಇದ್ರದ್ದು. ಈ ವಿಚಿತ್ರ ಕರು ಇದೀಗ ಸುತ್ತಮುತ್ತಲ ಗ್ರಾಮದ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಕರುವನ್ನ ನೋಡಲು ಪ್ರತಿನಿತ್ಯ ಜನ ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲೇ ಗರ್ಭವನ್ನೇ ಧರಿಸದೆ ಕರುವನ್ನು ಹಾಕದೆ ಹಾಲು ಕೊಡ್ತಿರೋ ಮತ್ತೊಂದು ಕರುವಿದೆ. ಸವಣೂರು ತಾಲೂಕಿನ ಸಿದ್ದಾಪುರದ ರೈತ ಉಡಚಪ್ಪರ ಮನೆಯಲ್ಲಿರೋ ಈ ಆಕಳು ದಿನಕ್ಕೆ 5 ಲೀಟರ್ ಹಾಲು ನೀಡ್ತಿದೆ. ಇದು ನಮಗೇನು ಗೊತ್ತಿದ್ದಿಲ್ರಿ, ಅದರಷ್ಟಕ್ಕೆ ಅದು ಹಾಲು ಹೋಗ್ತಿತ್ತು. ದೊಡ್ಡ ಡಾಕ್ಟರ್ನ ಕರೆಸ್ರಿ ನಾವು ಏನಂತ ಹೇಳಿದ್ರು, ರಿಪೋರ್ಟ್ ಕೇಳಿದ್ವಿ ರೀ. ಅವರು ಬಂದು ಚೆಕ್ ಮಾಡಿದ್ರಿ. ಚೆಕ್ ಮಾಡಿದ ಮೇಲೆ ಬಂದು ಹೇಳಿದ್ರೆ ಗರ್ಭಕೋಶ ಬೆಳವಣಿಗೆ ಇಲ್ಲ, ಇದು ಏನಂತ ಗೊತ್ತಾಗಲ್ಲ, ಭಾರಿ ವಿಶೇಷವಾದ ಸುದ್ದಿ.
ನಾವು ಚೆಕ್ ಮಾಡಿ ನೋಡ್ತೇವೆ ಅಂತ ಹೇಳಿ ಚೆಕ್ ಮಾಡಿ ನೋಡಿದ್ರಿ. ಆಮೇಲೆ ಗರ್ಭಕೋಶ ಬೆಳವಣಿಗೆ ಇಲ್ಲ, ಇದಕ್ಕೆ ಫುಡ್ ಕೊಡ್ತೇವೆ, ಈ ಫುಡ್ಡಿನ್ಲಿಂತ ಏನಾರು ಬೆಳವಣಿಗೆ ಆಗಿ ಗಬ್ಬ ನಿಲ್ಬೋದು ಅಂತ ಹೇಳ್ಯಾರ. ಆದ್ರೆ ಒಂದು ದಿವ್ಸಕ್ಕೆ 5 ಲೀಟ್ರ್ ಹಾಲು ಕೊಡ್ತೈತೆ ರೀ. 2.5 ತಿಂಗಳಾತು ರೀ. ಕಂಟಿನ್ಯೂ ಜಾಸ್ತಿ ಆಕ್ಯಂತ ಹೊಂಟೈತೆ ರೀ. ಇದು ನಮ್ಗೆ ಭಾರಿ ವಿಶೇಷ ಅನಿಸೈತೆ ರೀ. ಕಳೆದ 8 ತಿಂಗಳಿಂದ ಈ ಕರು ಪ್ರತಿನಿತ್ಯ ಯಜಮಾನ ಕರೆದಾಗ್ಲೆಲ್ಲ ಸಾಕೆನ್ನುವಷ್ಟು ಹಾಲು ನೀಡ್ತಾ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಬೆಳಿಗ್ಗೆ 2.5 ಲೀಟರ್, ಸಂಜೆ 2.5 ಲೀಟರ್ ಹಾಲು ಕೊಡ್ತಿದೆ. ಇದು ದೇವರ ಪವಾಡ ಅನ್ನೋದು ಜನರ ನಂಬಿಕೆ.